ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಒಂದು ಒಳ್ಳೆ ಫ್ರೆಶ್ನೆಸ್ ಕೊಡೋದು ಅಂತಂದರೆ ನಮ್ಮ ಮನೆ ಗಾರ್ಡನ್ನು. ಏನಂತಂದರೆ ಒಳ್ಳೆ ಚೆನ್ನಾಗಿ ಹೂ ಬಿಟ್ಟಿರುತ್ತೆ. ಅದರಲ್ಲಂತೂ ಈಗ ರೈನಿಂಗ್ ಸೀಸನ್ ಆಗಿರೋದ್ರಿಂದ ರಾತ್ರಿ ಸ್ವಲ್ಪ ಮಳೆ ಬಂದೋಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಆ ಮಣ್ಣಿನ ಸ್ಮೆಲ್ಲು ಹಾಗೆ ಹೂಗಳೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ಬರೀ ಸೋನೆ ಥರ ಬಂದೋದ್ರೂ ಗಿಡಗಳೆಲ್ಲ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸಿ ತೋಟದ ಹತ್ರ ಕೆಲಸ ಇತ್ತು. ನಾನು ಅಪ್ಪನೂ ತೋಟದ ಹತ್ರ ಹೋದ್ವಿ. ಏನಂತಂದರೆ ಶುಂಠಿ ಹಾಕ್ತೀನಿ ಅಂತ ಅಂದಿದ್ರು. ಹಾಗಾಗಿ ಈ ವರ್ಷ ಹಾಕೋದೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂತಂದರೆ ಲಾಸ್ಟ್ ಇಯರ್ ಹಾಕಿ ಅದನ್ನು ಖರ್ಚು ಮಾಡಿರೋದೋಗಲಿ, ಅದು ನಾವು ಶುಂಠಿ ತೊಗೊಬಂದಿದ್ವಲ್ಲ ಹಾಕೋಕ್ಕೆ ಆ ದುಡ್ಡೇ ಸಿಕ್ಕಿಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಈ ವರ್ಷವೂ ಹಾಕ್ತೀನಿ ಅಂತ ಇದು ಮಾಡ್ತಿದ್ರು. ನಾವು ಬೇಡ ಅಂತಂದ್ರೂ ಏನು ಹಠ ಮಾಡಿ ಹೋದ ವರ್ಷ ಹಾಕಿರೋದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀವಿ. ಅಂದರೆ ಒಂದು ಅರ್ಧ ಎಕರೆ ಹಾಕ್ತಿದ್ದೀವಿ ಅಷ್ಟೇ, ಸಾಕು ಅಂತ. ಅದು ಬೇಡ ಅಂತಂದ್ರೂ ಕೇಳ್ತಿಲ್ಲ. ಅದಕ್ಕಾಗಿ ತೋಟ ಏನು ಕ್ಲೀನ್ ಮಾಡಿರಲಿಲ್ಲ. ಇಷ್ಟೊತ್ತಿಗೆ ಹೋದ ವರ್ಷ ಹಾಕಿದ್ದು. ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ತಿಂಗಳು ಬಿಟ್ಟೇ ಹಾಕ್ಬಿಡೋಣ, ಒಂದು ಸ್ವಲ್ಪ ಮಳೆ ಎಲ್ಲ ಬರಲಿ ಅಂತ. ಹಾಗಾಗಿ ಇವಾಗ ಒಂದು ಅದ ಮಳೆ ಬೇರೆ ಬಂದಿದೆಯಲ್ಲ, ಅದಕ್ಕೆ ತೋಟ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ, ಸೋಗೆ ಎಲ್ಲ ಎಳೆದ್ಬಿಟ್ಟು ಬರೋಣ ಅಂತ ಹೋಗಿದ್ದು ಅಪ್ಪಾಜಿ ನಾನು. ಹಾಗೆ ಸೋಗೆ ಎಲ್ಲ ಎಳೆದು ನೀಟಾಗಿ ಕ್ಲೀನ್ ಮಾಡಿ, ಹಾಗೆ ಸ್ವಲ್ಪ ಅದು ಸೋಗೆದು ಎಡಮಟ್ಟೆ ಎಲ್ಲ ದಿಂಬಿ ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಒಂದೊಂದು ಕಡೆ ವೇಸ್ಟ್ ಇರೋದನ್ನು ಒಂದೊಂದು ಕಡೆ ಹಾಕಿ ಸ್ವಲ್ಪನೇ ಹಾಕಿ ಅದನ್ನೆಲ್ಲ ಬೆಂಕಿ ಹಾಕ್ತೀನಿ ಅಂತ ಇದ್ರು ಅಪ್ಪಾಜಿ. ಆದರೂ ಹಾಕಲ್ಲ, ಸ್ವಲ್ಪ ಬೆಂಕಿ ಹಾಕಿಸ್ತೀವಿ ಅಷ್ಟೇ. ಯಾಕಂತಂದರೆ ಪಕ್ಕದ ತೋಟಗಳೆಲ್ಲ ಸೋಗೆ ಎಲ್ಲ ಇರುತ್ತೆ, ನಮ್ಮ ತೋಟದಲ್ಲೂ ಸೋಗೆ ಎಲ್ಲ ಇರುತ್ತೆ. ಈ ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ತೆಂಗಿನ ಮರಗಳೆಲ್ಲ ಬೆಂದೋಗ್ಬಿಡುತ್ತೆ. ಹಾಗಾಗಿ ಅಷ್ಟು ಬೆಂಕಿನ ಹಾಕೋದಿಲ್ಲ. ಹಂಗಾಗಿ ಸ್ವಲ್ಪ ನಾನು ಹಾಕಿದ್ದೆ, ಇಷ್ಟಿಷ್ಟಕ್ಕೆ ಮಾತ್ರ ಹಾಕಪ್ಪ ಅಂತ. ಅವರು ಅಪ್ಪಾಜಿ ಆಯಿತು ಸರಿ ಹಾಕಿ ಬರ್ತೀನಿ ನೀನು ಹೋಗು ಅಂತ ಅಂದರು ಮನೆ ಹತ್ರ. ಆಲ್ರೆಡಿ ಟೈಮ್ ಆಗಿದೆ ಬನ್ನಿ, ಇನ್ನು ಬಿಸಿಲು ಬಂದುಬಿಟ್ರೆ ಅದನ್ನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಅಂದೆ. ನೋಡಿ ಈ ಪಟ್ಟೆ ಇನ್ನೂ ಕ್ಲೀನ್ ಮಾಡಿಲ್ಲ, ನಾಳೆ ಕ್ಲೀನ್ ಮಾಡಿದ್ರೆ ಆಯಿತು ಇದನ್ನು ಅಂತ ಅದಕ್ಕೆ ಮಾತ್ರ ಶುಂಠಿ ಹಾಕ್ತೀವಲ್ಲ ಅದೊಂದು ಕ್ಲೀನ್ ಮಾಡಿದ್ವಿ. ಈ ಬೇಸಿಗೆಲ್ಲಂತೂ ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಸೋಗೆ ಎಳೆಯೋದು ಎಷ್ಟು ಎಳೆದ್ರೂ ಬೀಳ್ತಾನೆ ಇರ್ತವೆ. ಅಂದರೆ ಒಂದಕ್ಕೆ ನೋಡಿಕೊಂಡ್ರೆ ಈ ಸೋಗೆನ ನಾವು ಇನ್ನೇನು ಮಳೆ ಬರುತ್ತೆ ಅನ್ನೋ ಟೈಮಲ್ಲಿ ತೆಗೆದಾಕಿದ್ರೆ ಚೆಂದ. ಯಾಕಂತಂದರೆ ಈಗ ಸೋಗೆ ಎಲ್ಲ ಸುತ್ತ ಬಿದ್ದಿರುತ್ತಾ, ಅದು ನೀರೇನು ನಾವೇನು ಬಿಟ್ಟಿರ್ತೀವಿ ಅದು ತೇವಾಂಶ ಹಾಗೇ ಇರುತ್ತೆ, ಏನು ಅಷ್ಟು ತೇವಾಂಶ ಕಡಿಮೆ ಆಗಲ್ಲ. ಈ ಸೋಗೆ ಸೀಬಿ ಎಲ್ಲದೂ ಬಿದ್ದಿರೋದ್ರಿಂದ ಸುತ್ತ ಹಾಗೇ ತೇವಾಂಶ ಇರುತ್ತೆ. ಈ ಸೋಗೆ ತಳಗಡೆ ನೋಡಿ ಬೇಕಾದರೆ ಎಷ್ಟು ತೇವಾಂಶ ಇರುತ್ತೆ ಅಂತ. ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ತೆಂಗಿನ ಮರದ ಬುಡದಲ್ಲಿ ಸೋಗೆ ಎಲ್ಲ ಇರಲಿ, ಏನಾಗೋದಿಲ್ಲ. ಹಾಗೆ ತೋಟದಿಂದ ಎಳ್ನೀರು ಎಲ್ಲ ತೊಗೊಬಂದಿದ್ವಿ, ಅದನ್ನು ಕುಡಿತಾ ಇದ್ದು. ಹಾಗೆ ಅದರದ್ದು ಕಾಯಿ ಎಲ್ಲ ಇರುತ್ತಲ್ಲ, ಅದರಲ್ಲಿ ಒಂದು ರೆಸಿಪಿ ಮಾಡೋಣ ಇವತ್ತು ಅಂತ ಅದನ್ನೆಲ್ಲ ಬಂಬ್ಳು ಅಂತೀವಿ ನಾವು, ಅದನ್ನೆಲ್ಲ ತೆಗೆಸ್ಕೊಳ್ತಾ ಇದ್ದೆ. ನಮ್ಮನೇಲಿ ಎಳ್ನೀರಿಗಿಂತ ಈ ಬೊಂಬ್ಳಿಗೆ ಜಾಸ್ತಿ ಎಲ್ಲರೂ ಫ್ಯಾನ್ಸ್ ಇರೋದು. ಹಾಗಾಗಿ ಇವತ್ತು ಯಾರಿಗೂ ಅದನ್ನು ಕೊಡ್ದಲೇ ನಾನು ರೆಸಿಪಿ ಮಾಡಬೇಕು ಅಂತ ಇದನ್ನು ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಆ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ ನಾವೇನು ತೊಗೊಂಡಿರ್ತೀವಿ ಎಳ್ನೀರಿಂದು ಬೊಂಬ್ಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ಎಳ್ನೀರನ್ನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಪೇಸ್ಟ್ ಆದಮೇಲೆ ನಾವು ಯಾವ ಪಾತ್ರೆಯಲ್ಲಿ ಡಿಶ್ನ ಮಾಡ್ತೀವಿ ಅದೇ ಪಾತ್ರೆಗೆ ಸೋಸ್ಕೊಂಬಿಡಿ. ಇದನ್ನು ತೆಂಗಿನಕಾಯಲ್ಲಿ ಕೂಡ ಮಾಡ್ಬೋದು. ತೆಂಗಿನಕಾಯಲ್ಲಿ ಮಾಡಿದಾಗ ಕೋಕೋನಟ್ ಮಿಲ್ಕು ಡೈರೆಕ್ಟಾಗಿ ಬರುತ್ತೆ, ಅದು ಸ್ವಲ್ಪ ತೆಳುವಾಗಿರುತ್ತೆ, ಅದಕ್ಕೆ ನೀರು ಹಾಕ್ಕೋಬೋದು. ಇದು ಸ್ವಲ್ಪ ಕ್ರೀಮಿ ಆಗಿದೆ, ಯಾಕಂತಂದರೆ ಬಂಬ್ಳಲ್ವಾ ಗಟ್ಟಿನೇ ಬಂತು. ನಾನು ಇದಕ್ಕೆ ಯಾವುದೇ ತರಹದ ವಾಟರ್ ಏನು ಮಿಕ್ಸ್ ಮಾಡ್ತಿಲ್ಲ, ಬರೀ ಒಂದು ಗ್ಲಾಸಷ್ಟು ಎಳ್ನೀರನ್ನ ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆನ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಎಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡಿ, ಅದಾದಮೇಲೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಮಿಲ್ಕ್ ಮೇಡನ್ನ ಹಾಕಿ, ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹಾಕ್ಕೊಳ್ತಾ ಇರೋದಷ್ಟೇ. ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು.
ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಬೌಲಲ್ಲಿ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಒಂದು ಕೂಡ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ದು ಏನು ಮಿಕ್ಸ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ನಾವು ಇದು ಕೋಕೋನಟ್ ಪುಡ್ಡಿಂಗಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಪ್ರೋಸೆಸ್ಸು ಭಾರಿ ಇಂಪಾರ್ಟೆಂಟು. ಇದನ್ನು ಕೂಡ ಕೈ ಬಿಡದೇ ಇರೋ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಕೂಡ ಗಂಟಾಗಲ್ಲ, ಇಲ್ಲ ಕೈ ಬಿಟ್ಬಿಟ್ರೆ ಗಂಟಾಗೋಗ್ಬಿಡುತ್ತೆ. ನಾವು ಮಿಕ್ಸ್ ಮಾಡಿ ಈ ಹದಕ್ಕೆ ಬರಬೇಕು. ನಾನು ಒಂದು ಸಲ ಲಾಸ್ಟ್ ಟೈಮಲ್ಲಿ ರಾಗಿ ಗಿಣ್ಣ ಮಾಡೋ ಪ್ರೋಸೆಸ್ನ ತೋರಿಸ್ಕೊಟ್ಟಿದ್ದೆ, ಹಾಗೆಯೇ ಇದು ಕೂಡ. ಇದೆಲ್ಲ ಚೆನ್ನಾಗಾಗಿ ಈ ಹದದಲ್ಲಿ ಬಂದಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ನೀವು ಯಾವ ಪಾತ್ರೆಗಾದರೂ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನೀವು ಬೇಕು ಅಂತಂದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸು ಏನಾದರೂ ಹಾಕ್ಕೋಬೋದು. ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ರೂಮ್ ಟೆಂಪ್ರೇಚರಲ್ಲೇ ಒಂದು 15 ಮಿನಿಟ್ಸ್ ಇಡಬೇಕು. ಅದಾದಮೇಲೆ ನಾವು ಫ್ರಿಡ್ಜ್ನಲ್ಲಿ ಒಂದು 10 ನಿಮಿಷ ಇಡಬೇಕು. ಯಾಕಂತಂದರೆ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ನಾನಿಲ್ಲಿ ಎಲ್ಲ ರೆಡಿಯಾಗಿ ಲಾಸ್ಟಿಗೆ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಯಾರಿಗೂ ಸಹ ಒಂದು ಸಲ ಟೇಸ್ಟ್ ಮಾಡಿದಾಗ ಗೊತ್ತೇ ಆಗೋದಿಲ್ಲ ಇದನ್ನು ಕೋಕೋನಟ್ನ ಯೂಸ್ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ. ನಾನು ಇದನ್ನು ಒಂದು ಸಲ ಮಾಡಿ ಆಮೇಲೆ ನಿಮಗೆ ರೆಸಿಪಿನ ಶೇರ್ ಮಾಡ್ತಿರೋದು. ನಾನು ಟೇಸ್ಟ್ ನೋಡಿ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡಿ ಆಮೇಲೆ ನನಗೆ ಇಷ್ಟ ಆಗಿದ್ದಕ್ಕೆ ಕೂಡ ಇನ್ನೊಂದು ಸಲ ಮಾಡಿ ರೆಸಿಪಿನ ಶೇರ್ ಮಾಡ್ತಿರೋದು ಅಷ್ಟೇ. ಫಸ್ಟೇ ಸಲ ಮಾಡಿಬಿಟ್ಟು ನಾವು ಟೇಸ್ಟ್ ಮಾಡ್ದೇ ರೆಸಿಪಿನ ಶೇರ್ ಮಾಡಿದ್ರೆ ಅದು ನನಗೆ ಅದು ಇಷ್ಟ ಆಗಲ್ಲ. ನಾನು ಫಸ್ಟು ಸ್ವಲ್ಪ ಮಾಡ್ತೀನಿ, ಆಮೇಲೆ ಎಲ್ಲ ರೆಸಿಪಿನೂ ಕೂಡ ಟ್ರೈ ಮಾಡೋದು. ಫಸ್ಟೇ ಅದು ಟೇಸ್ಟ್ ನೋಡ್ದಲೇ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲದೇ ಫಸ್ಟ್ ಟೈಮೇ ಈ ಥರ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ರುಚಿಯಾದ ಹಾಗೆ ಕೂಲಾದ ಕೋಕೋನಟ್ ಪುಡ್ಡಿಂಗ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತಿರುತ್ತೆ ಅಂತಂದರೆ ಒಳ್ಳೆ ವೆನಿಲಾ ಐಸ್ ಕ್ರೀಮ್ ತಿಂದಂಗೆ ಅನ್ನಿಸ್ತಿರುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ರೆಸಿಪಿ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ, ಹೊಸದಾಗಿ ಯಾರು ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.